ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಕ್ಯಾಲಫ್ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿರುವ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಇದು ಕ್ಯಾಲಫ್ ಡಿಸೈನು. ಆಲ್ರೆಡಿ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ಫ್ರೆಂಡ್ಸ್. ಇದು ಈ ಥರ ಫಸ್ಟು ಕೆಳಗಡೆ ಪೀಸನ್ನು ಈ ಥರ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು ನೀಟಾಗಿ. ನಾನು ಆಲ್ರೆಡಿ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ, ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ಅಂದರೆ ನ್ಯಾಚ್ ಹಾಕ್ಬಿಟ್ಟು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಅಲ್ಲಿಗೆ ಬೇಕಾದ್ರೆ ನೀವು ಪೈಪಿಂಗ್ ಕೊಡ್ಬೋದು, ಇಲ್ಲ ಪೋಟ್ಲಿ ಬಟನ್ ಕೊಡ್ಬೋದು. ಆ ಥರ ಬೇರೆ ಬೇರೆ ಥರ ಮಾಡ್ಕೋಬೋದು, ಏನು ಡಿಫ್ರೆನ್ಸ್ ಇರೋಲ್ಲ. ಒಂಥರ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಇಲ್ಲ ರೆಡಿ ಪೈಪಿಂಗ್ ಕೊಡ್ಬೋದು, ಇಲ್ಲ ಥ್ರೆಡ್ ಪೈಪಿಂಗ್ ಕೊಡ್ಬೋದು. ಆ ಥರ ಏನಾದರೂ ಇಲ್ಲಿ ಕೊಡ್ಬೋದು. ನಾನೇನು ಕೊಟ್ಟಿಲ್ಲ, ಯಾಕೆಂದರೆ ಇದು ಬಾರ್ಡರ್ ಎಷ್ಟಿತ್ತು ಅಷ್ಟೇ ಕೊಡೋಣ. ಎಕ್ಸ್ಟ್ರಾ ಇದೊಂದಕ್ಕೆ ಪೈಪಿಂಗ್ ಕೊಟ್ಟು ಬೇರೆ ಕಡೆ ಕೊಟ್ಟಿಲ್ಲ ಅಂದರೆ ಅಷ್ಟು ಲುಕ್ ಇರೋಲ್ಲ. ಅದಕ್ಕೆ ಬೇಡ ಅಂದ್ಬಿಟ್ಟು ನಾನಿದು ಪೈಪಿಂಗ್ ಏನು ಕೊಟ್ಟಿಲ್ಲ. ಮಾಮೂಲಿ ಇನ್ನೌಟ್ ಮಾಡಿಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ. ಈಗ ಇದು ರೆಡಿ ಆಯಿತು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ನಾನು ಆಲ್ರೆಡಿ 2 ಪೀಸು ಕ್ಯಾಲಫ್ ಕಟ್ ಮಾಡಿದ್ದೀವಲ್ಲ, ಅಂದರೆ ಕಟ್ ವರ್ಕ್ ಕಟ್ ಮಾಡಿದ್ದೀವಲ್ಲ, ಅದನ್ನು ತೊಗೊಳ್ಳೋಣ. ಅದನ್ನು ತೊಗೊಂಡು ಆ ಕಡೆ ಈ ಕಡೆ ಎರಡೂ ಆ ಕಡೆ ಆಪೋಸಿಟಾಗಿ ಇಟ್ಕೊಳ್ಳಿ, ಯಾಕೆಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್ ಇಟ್ಕೊಳ್ಳಿ. ಎರಡು ಒಂದೇ ಸೈಡೇ ಬಂದುಬಿಟ್ರೆ ಮತ್ತೆ ಬಿಚ್ಚಿ ಮಾಡಬೇಕಾಗುತ್ತೆ. ಅದೊಂದು ಮಿಸ್ಟೇಕು ನೋಡ್ಕೋಬೇಕು. ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಅದು ಕನ್ಫ್ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಅದು ಹಿಂಗೆ ಉಲ್ಟಾ ಸೀದಾ ಮಾಡಿದಾಗ ನೀವು ಹೆಚ್ಚು ಕಮ್ಮಿ ಆಗುತ್ತೆ. ಈ ಸ್ಲೀವ್ಸು, ಫ್ರಂಟ್ ಪೀಸು, ಬೆಲ್ಟ್ ಪೀಸು, ಆ ಥರದ್ದು ಈ ಥರ 2 ಪೀಸು ನೀವು ಡಿಸೈನ್ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಮಿಸ್ಟೇಕ್ಗಳಾಗೋ ಚಾನ್ಸ್ ಇರುತ್ತೆ. ಅದು ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂಥವ್ರು ಸ್ವಲ್ಪ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಕೆಲವ್ರಿಗೆ ಇದು ತುಂಬಾ ಇಷ್ಟ ಆಗಿರುತ್ತೆ. ಈಗ ಟ್ರೆಂಡಿಂಗಲ್ಲಿರೋದ್ರಿಂದ ಹೊಲ್ಕೋಬೇಕು ಅಂತ ಆಸೆ ಇರುತ್ತೆ. ಅಂಥವ್ರು ಸ್ವಲ್ಪ ನಿಧಾನಕ್ಕೆ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇದರಲ್ಲಿ ಡಾಟ್ ಇಟ್ಕೋಬೇಕು. ಡಾಟ್ನ ಫುಲ್ಲು ತುದಿಗೆ ಸ್ಟಿಚ್ ಮಾಡಿಬಿಡಿ. ಮಧ್ಯದಲ್ಲಿ ಬಿಟ್ಟರೆ ಒಂಥರ ಗುಪ್ಪೆ ಥರ ಬಂದುಬಿಡುತ್ತೆ. ಫುಲ್ಲು ತುದಿವರೆಗೂ ಬರೋ ಥರ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಅಟ್ಯಾಚ್ ಮಾಡೋದ್ರಿಂದ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಓಕೆನಾ. ಆ ಥರ ಮಾಡ್ಕೊಳ್ಳಿ, ಆವಾಗ ನೀಟಾಗಿರುತ್ತೆ. ಈ ರೀತಿ ಡಾಟ್ನ ಇಟ್ಕೊಂಡ್ಬಿಟ್ರೆ ಫಿನಿಶಿಂಗ್ ಇರುತ್ತೆ, ಓಕೆನಾ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಬಂದುಬಿಟ್ಟು ನಾನು ಕ್ಯಾನ್ವಾಸ್ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಇದು ಲೈನಿಂಗ್ ಕಟ್ ಮಾಡಿದ್ದೀನಲ್ಲ, ಇವಾಗ ಅದ್ರ ಮೇಲೆ ಇಟ್ಟು ಕ್ಯಾಲಫ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. 2 ಕಡೆ ನಾನು ಆಗಲೇ ಹೇಳ್ದಾಗೆ 2 ಕಡೆ ಆಪೋಸಿಟಾಗಿ ಇಟ್ಕೊಳ್ಳಿ. ಅದೇ ಮೇನ್ ಪಾಯಿಂಟು, ಓಕೆನಾ. ನೀಟಾಗಿ ಇಟ್ಕೊಂಡು ಆ ಕಡೆ ಒಂದು ಪೀಸು, ಈ ಕಡೆ ಒಂದು ಪೀಸು ಕರೆಕ್ಟಾಗಿ ಇಟ್ಕೊಂಡು ಕ್ಯಾನ್ವಾಸ್ನ 2 ಇಂಚು ತೊಗೊಳ್ಳಿ. ಕ್ಯಾನ್ವಾಸ್ ಸಾಕು 2 ಇಂಚು. ಅದನ್ನು ಈ ರೀತಿ ಆ ಕ್ಯಾಲಫ್ ಹೇಗಿದೆ ಹಾಗೆ ಸ್ಟಿಚ್ ಮಾಡಿ, ಅಂದರೆ ಅದು ತುದಿಗೆ ಬರಬೇಕು. ಲೈನಿಂಗು ಮತ್ತು ಕ್ಯಾನ್ವಾಸ್ ಮೇಲೆ ತುದಿಗೆ ಬರಲಿ ಸ್ಟಿಚ್ಚು. ಆ ಥರ ಸ್ಟಿಚ್ ಮಾಡಿ, ಅಂದರೆ ಅಲ್ಲೇ ತಿರುಗಿಸಿ ನಿಧಾನ ಸ್ಟಿಚ್ ಮಾಡಿ, ತೊಂದರೆ ಏನಿಲ್ಲ. ಯಾಕೆಂದರೆ ಫಿನಿಶಿಂಗ್ ಬರಬೇಕಂದ್ರೆ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಬೇಕಾಗುತ್ತೆ ಈ ಥರ ಡಿಸೈನನ್ನು, ಓಕೆನಾ. ಬೇರೆ ಡಿಸೈನ್ ಆದರೆ ಸ್ಟ್ರೈಟ್ ಹೊಲಿಗೆ ಹಾಕ್ಬಿಡ್ಬೋದು. ಇದು ಕ್ರಾಸ್ ಆಗಿರೋದ್ರಿಂದ ಎಂತೆ ಬಿಗಿನರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಚೆನ್ನಾಗಿ ಕಲ್ತಿರೋರೇ ನಿಧಾನಕ್ಕೆ ಸ್ಟಿಚ್ ಮಾಡ್ತಾರೆ. ಹಾಗಾಗಿ ಬಿಗಿನರ್ಸು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇದು ಕ್ಯಾಲಫ್ ಮೇಲೆ ಒಂದು, ಇದು ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕೊಂಬಿಡಿ. ಅದು ಓಪನ್ ಆಗಬಾರ್ದು ಅಂತ. ಐರನ್ ಇದ್ದರೆ ಐರನ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಐರನ್ ಇದ್ದರೆ ಐರನ್ ಮಾಡೋದ್ರಿಂದ ನೀಟಾಗಿ ಅದು ಅಂಟ್ಕೊಂಡ್ಬಿಡುತ್ತೆ. ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಇದ್ದರೆ ಐರನ್ ಮಾಡ್ಕೋಬೋದು. ಎಲ್ಲರ ಹತ್ರನೂ ಐರನ್ ಬಾಕ್ಸ್ ಇರಲ್ವಲ್ಲ, ಅದಕ್ಕೋಸ್ಕರ ನಾನು ಐರನ್ ಮಾಡೋಕ್ಕೆ ತೋರಿಸಿಲ್ಲ. ಆಮೇಲೆ ಮತ್ತೆ 2 ಕಡೆ ಪೀಸನ್ನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ನೀಟಾಗಿ ನಾನು ಹೇಳ್ದಂಗೆ ಆಪೋಸಿಟಾಗಿ ಆ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್ ಇರುತ್ತೆ. ಎರಡನ್ನೂ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಬಾರ್ಡರ್ ಇರುತ್ತಲ್ಲ, ಆ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅಲ್ಲೂ ಅಷ್ಟೇ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಒಂಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಓಕೆ. ಇವಾಗ ಈ ರೀತಿ ಸುತ್ತ ಅದು ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಇದು ರೆಡಿ ಆಯಿತು. 2 ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ, ಓಕೆನಾ. ಇವಾಗ ಇದು ರೆಡಿ ಆಯಿತು ಈ ರೀತಿ. ಇವಾಗ ಇದನ್ನು ಅಷ್ಟೇ ಆಪೋಸಿಟಾಗಿ ಇಟ್ಕೊಳ್ಳಿ. ಇದು ಸ್ವಲ್ಪ ಕೆಳಗಡೆ ಸ್ವಲ್ಪ ಪೀಸ್ ಸಾಕಾಗಿಲ್ಲ, ಸ್ವಲ್ಪ ಜೈಂಟ್ ಮಾಡಿಕೊಂಡೆ. ಅಂದರೆ ಬಾರ್ಡರು ನನಗೆ ಫ್ರಂಟ್ಗೂ ಬೇಕಾಗಿತ್ತು. ನಾವು ಕೆಳಗಡೆ ಫುಲ್ಲು ಕೊಟ್ಟರೆ ಫ್ರಂಟಿಗೆ ಸಾಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಕೆಳಗಡೆ ಸ್ವಲ್ಪ ಕಡಿಮೆ ಮಾಡಿದೆ. 1 ಇಂಚು ಕೆಳಗಡೆ ಸೈಡ್ಗೆ ಹೋಗುತ್ತಲ್ವ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಉಳಿಸ್ಕೊಂಡು ಬಾರ್ಡರ್ನ ಫ್ರಂಟಲ್ಲಿ ಡಿಸೈನ್ ಕೊಡೋಣ ಅಂದ್ಬಿಟ್ಟು ಈ ಥರ ಮಾಡಿದೆ. ಹಂಗೆ ಕೆಳಗಡೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಅಂದರೆ ಪ್ಯಾಚ್ ಕೊಟ್ಕೋಬೇಕು. ಆಮೇಲೆ ಮಾಮೂಲಿ 2 ಆಪೋಸಿಟಾಗಿ ಇಟ್ಕೊಂಡು
ಕ್ಯಾಲಫ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಅದು ಏನೇ ಅಂದರೆ ಕ್ಯಾಲಫ್ ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡಬೇಕು, ನಿಧಾನ ಸ್ಟಿಚ್ ಮಾಡಬೇಕು, ಅದೇ ಮೇನ್ ಪಾಯಿಂಟು. ಓಕೆನಾ? ಯಾರೇ ಆದರೂ ಅಷ್ಟೇ, ಇವಾಗ ಚೆನ್ನಾಗಿ ಕಲ್ತಿರೋರಾದ್ರೂ ಬೇಗ ಫಾಸ್ಟಾಗಿ ಹೊಲಿಯೋಕ್ಕಾಗಲ್ಲ. ಕ್ಯಾಲಫ್ ಡಿಸೈನ್ನ ನಿಧಾನಕ್ಕೇ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಅದು ಫಿನಿಶಿಂಗ್ ಬರೋಲ್ಲ. ಆಮೇಲೆ ಅದು ನ್ಯಾಚ್ ಹಾಕುವಾಗಲೂ ಅಷ್ಟೇ ನೋಡಿಕೊಂಡು ಹುಷಾರಾಗಿ ನ್ಯಾಚ್ ಹಾಕಿ. ನೀವು ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸಿದಾಗ ನೀವು ಅದು ಸ್ಟಿಚ್ ಹಾಕಿರ್ತೀವಲ್ಲ ಆ ದಾರ ಕಟ್ಟಾದರೆ ಉಲ್ಟಾ ತಿರುಗಿಸಿದಾಗ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ದಾರದವರೆಗೂ ಹೋಗಬೇಕು ಕಟ್ಟಿಂಗು, ಆದರೆ ದಾರ ಕಟ್ ಆಗಬಾರ್ದು. ಆ ಥರ ಕಟ್ ಮಾಡಬೇಕು ನೀವು. ಓಕೆನಾ? ಅದೊಂದು ನಿಧಾನಕ್ಕೆ ಟ್ರಿಮ್ಮರ್ ತೊಗೊಳ್ಳಿ, ಟ್ರಿಮ್ಮರಲ್ಲಿ ನಿಧಾನಕ್ಕೆ ಕಟ್ ಮಾಡಿ. ಓಕೆನಾ? ಕತ್ರಿಲಾದರೆ ಸ್ವಲ್ಪ ಏಟು ಬೀಳೋ ಚಾನ್ಸ್ ಇರುತ್ತೆ, ಟ್ರಿಮ್ಮರಲ್ಲಾದರೆ ನಿಧಾನಕ್ಕೆ ಕಟ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ನೀಟಾಗಿ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ. ಓಕೆನಾ? ಆಮೇಲೆ ಇದು ಕ್ಯಾನ್ವಸ್ಸು ಉಲ್ಟಾ ಒಳಗಡೆ ಹೋಗೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮೇಲೆ ಬರೋ ಥರ ಸ್ಟಿಚ್ ಮಾಡಿಬಿಟ್ರೆ ನೀವು ಅದೇನಾಗುತ್ತೆ, ಮೇಲೆ ಬಂದುಬಿಡುತ್ತೆ. ಬರಬಾರ್ದು. ನೀವು ಮೇಲಿಟ್ಟು ಸ್ಟಿಚ್ ಮಾಡಿದ್ರೆ ಅದು ಒಳಗಡೆ ಹೋಗ್ಬೇಕು, ಅಂದರೆ ಕೆಳಗಡೆ ಬ್ಲೌಸ್ ಪೀಸು ಮೇಲೆ ಲೈನಿಂಗ್ ಮಧ್ಯೆ ಸೇರ್ಕೋಬೇಕು. ಆ ಥರ ಇಟ್ಕೊಳ್ಳಿ, ಅಂದರೆ ಮೇಲೆ ಬರಬೇಕು ಕ್ಯಾನ್ವಸ್. ಆವಾಗ ಸ್ಟಿಚ್ ಮಾಡಿದಾಗ ನೀವು ಉಲ್ಟಾ ತಿರುಗಿಸಿದಾಗ ಒಳಗಡೆ ಹೋಗುತ್ತೆ. ಓಕೆನಾ? ಅದೊಂದು ಗಮನದಲ್ಲಿಟ್ಕೊಳ್ಳಿ ಬಿಗಿನರ್ಸು. ಈಗ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕೋಬೋದು, ಇಲ್ಲ ಐರನ್ ಇದ್ದರೆ ಐರನ್ ಮಾಡ್ಬೋದು. ಓಕೆನಾ? ಐರನ್ ಮಾಡಿದ್ರೆ ನೀವು ಸ್ಟಿಚಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀಟಾಗಿ ಸೂಜಿ ರಿಂಗ್ ತೆಗೆದುಬಿಟ್ಟು ಐರನ್ ಮಾಡಿಬಿಟ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ, ನೀವು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಅದು ಒಂದು ಆಪ್ಷನ್ ಇದೆ. ಐರನ್ ಬಾಕ್ಸ್ ಇದ್ದರೆ ನಿಮ್ಮ ಹತ್ರ ಇವಾಗ ಪಕ್ಕದಲ್ಲೇ ಇತ್ತು ಅಂದರೆ ನೀಟಾಗಿ ಐರನ್ ಮಾಡಿಬಿಟ್ಟು ಹಾಗೆ ಸ್ಟಿಚ್ ಮಾಡ್ಬೋದು. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಎರಡು ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ಇದು ಫಿನಿಶಿಂಗ್ ಬರುತ್ತೆ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿ ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಬಾರ್ಡರ್ ಸೀರೆಗೆ ನೀವು ಯಾರೇ ಕೇಳಿದ್ರು ಇದೇ ಡಿಸೈನೇ ಸೆಲೆಕ್ಟ್ ಮಾಡ್ಕೋತಾರೆ. ಇದರಲ್ಲಿ ಸ್ವಲ್ಪ ಕ್ಯಾಲಫ್ ಬೇಡ, ಸ್ಟ್ರೈಟ್ ಹಂಗೆ ಸ್ಟಿಚ್ ಮಾಡೋದು ಬರುತ್ತೆ. ಓಕೆನಾ? ಅದೇ ಅಂದರೆ ಕ್ಯಾಲಫ್ ಒಂದು ಬರೋಲ್ಲ, ಬಾರ್ಡ್ರೆಲ್ಲ ಸೇಮ್ ಹಂಗೆ ಇರುತ್ತೆ. ಓಕೆನಾ? ಆ ಥರದ್ದು ಬರುತ್ತೆ. ಇದೂ ತುಂಬಾ ಕ್ಯಾಲಫ್ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಓಕೆನಾ? ಈಗ ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಮಗೆ ರೆಡಿ ಆಗುತ್ತೆ. ನೋಡಿ, ಎರಡು ಕಡೆದು ರೆಡಿ ಆಯಿತು. ಈಗ ಕೆಳಗಡೆ ಪೀಸ್ ಏನಿದೆ ಅದನ್ನು ನೀಟಾಗಿ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಮೇಲ್ಗಡೆನೂ ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿದ್ರೆ ನಮಗೆ ಬ್ಯಾಕ್ದು ಕ್ಯಾಲಫ್ ಡಿಸೈನು ರೆಡಿ ಆಗುತ್ತೆ. ಓಕೆನಾ? ನೋಡಿ, ಈ ರೀತಿ ನಾನು ಫ್ರಂಟ್ದು ಇದರಲ್ಲೇ ತೋರಿಸೋಣ ಅಂತಿದೆ, ವೀಡಿಯೋ ಲೆಂತಿ ಆಗುತ್ತೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ರಂಟಲ್ಲಿ ಯಾವ ರೀತಿ ನೀವು ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು, ತುಂಬ ಸಿಂಪಲಾಗಿ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಕರೆಕ್ಟಾಗಿ ಡಬ್ಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಹಿಂದೆ ಬ್ಯೂಟಿಫುಲ್ಲಾಗಿರೋ ಕಟ್ ವರ್ಕ್ ಡಿಸೈನ್ ಅಂದರೆ ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿದೆ. ಬಿಗಿನರ್ಸು ಕೂಡ ಈ ಥರ ಡಿಸೈನ್ನ ಟ್ರೈ ಮಾಡಿ ಸ್ಟಿಚ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಮಾಡ್ಬೋದು. ಓಕೆನಾ? ನಾನಿವಾಗ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ತೋರಿಸಿದ್ದೀನಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ಈ ರೀತಿ ಎರಡು ಕಡೆನೂ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಮೇಲ್ಗಡೆಗೆ ನಾನು ಬಟನ್ ಇಡೋಣ ಅಂದ್ಕೊಂಡಿದ್ದೆ, ಅವ್ರು ಸ್ವಲ್ಪ ಟೈಟ್ ಆಗುತ್ತೆ ಅಂತ ಹೇಳಿದ್ದು ನೆನಪು, ಅದಕ್ಕೋಸ್ಕರ ಏನು ಮಾಡಿದೆ, ಎಲಾಸ್ಟಿಕ್ ಹಾಕ್ಬಿಟ್ಟೆ ಅಲ್ಲಿಗೆ. ಹಂಗಾಗಿ ಆ ಎಲಾಸ್ಟಿಕ್ ಹಾಕೋದ್ರಿಂದ ಟೈಟು ಲೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಅದೇ ಎಲಾಸ್ಟಿಕ್ ಎಕ್ಸ್ಪೆಂಡ್ ಆಗೋದ್ರಿಂದ ಅವ್ರಿಗೆ ಟೈಟ್ ಆಗಲಿ ಲೂಸ್ ಆಗಲಿ ಅನಿಸಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಅದು ನಾವು ಕೈ ಆಡಿಸ್ದಾಗ ಅದು ಎಲಾಸ್ಟಿಕ್ ಇರೋದ್ರಿಂದ ಹಿಂಗೆ ಹಿಗ್ಗೋದು ಕುಗ್ಗೋದು ಆಗುತ್ತೆ, ಹಂಗಾಗಿ ಅದು ಈಸಿಯಾಗಿರುತ್ತೆ. ಓಕೆನಾ? ನಿಮಗೂ ಏನಾದರೂ ಆ ಥರ ಅನಿಸಿದ್ರೆ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಎಲಾಸ್ಟಿಕ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಈ ಥರ ಬೋಟ್ ನೆಕ್ಗೆ. ಓಕೆನಾ? ಬೇರೆದಕ್ಕಲ್ಲ, ಮಾಮೂಲಿ ನೆಕ್ಗೆಲ್ಲ ಬೋಟ್ ನೆಕ್ಕಲ್ಲಿ ಈ ಥರ ಕೊಡಬೇಕು ಅಂದರೆ ಸ್ವಲ್ಪ ಕೊಟ್ಟಾಗ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ. ಓಕೆನಾ? ಇಲ್ಲಿ ಮೇಲ್ಗಡೆಗೆ ಬಂದುಬಿಟ್ಟು ಸ್ವಲ್ಪ ಎಮ್ಮಿಂಗ್ ಪಟ್ಟಿ ಕೊಡಬೇಕಿತ್ತು, ಅದನ್ನಾಗೆ ಈ ಥರ ಜೈಂಟ್ ಮಾಡ್ಕೊಂಬಿಟ್ಟು ಎಮ್ಮಿಂಗ್ ಪಟ್ಟಿ ಕೊಟ್ಟರೆ ಅಲ್ಲಿಗೆ ಹಿಂದೆ ಡಿಸೈನ್ ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. ನೋಡಿ, ಈ ಥರ ಅಷ್ಟೇ, ಇದನ್ನೇನಿಲ್ಲ ಎಮ್ಮಿಂಗ್ ಮಾಡಲ್ಲ, ಆ ಥರ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಬಿಡೋದು, ಸ್ಟಿಚ್ ಮಾಡಿಬಿಡೋದು ಅಷ್ಟೇ. ಅಲ್ಲಿಗೆ ಎಮ್ಮಿಂಗು ಎಮ್ಮಿಂಗ್ ಏನು ಮಾಡೋಕ್ಕೋಗಲ್ಲ. ಪೈಪಿಂಗಿಂತ ಇದು ಈ ಥರ ಇನ್ನೌಟ್ ಮಾಡೋದೇ ಚೆನ್ನಾಗಿರುತ್ತೆ, ಎಮ್ಮಿಂಗ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇದು ಪೈಪಿಂಗು. ಓಕೆನಾ? ಅಂದರೆ ನೀವು ಕ್ಯಾಲಫ್ಗೆಲ್ಲ ಕೊಡ್ತೀನಿ ಅಂದರೆ ಕೊಡ್ಬೋದು, ಹಾಗೆ ಒಂದು ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಇನ್ನೌಟ್ ಮಾಡಿಬಿಡಿ, ಅದು ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಮೂಲಿ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಪೈಪಿಂಗ್ ಬದಲು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡಿ, ಎಮ್ಮಿಂಗೂ ಬೇಕಾಗಿಲ್ಲ. ಓಕೆನಾ? ಈ ರೀತಿ ರೆಡಿ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿರೋ
ಈಗ ಟ್ರೆಂಡಿಂಗಲ್ಲಿರೋ ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಬಾರ್ಡರ್ ಸೀರೆಗೆಲ್ಲ ಇದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಮಗೆ ಬಾರ್ಡರ್ ಸೀರೆಗೆ ಬಂದರೆ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ನಮಗೆ ಹೊಲ್ದು ಅಂತೂ ತುಂಬಾ ರೂಢಿಯಾಗ್ಬಿಟ್ಟಿದೆ ಈ ಡಿಸೈನು. ತುಂಬ ಬ್ಲೌಸ್ಗಳು ಬರ್ತಾನೆ ಇರುತ್ತೆ. ಇದೇ ಡಿಸೈನ್ ಟ್ರೆಂಡಿಂಗ್ ಇರೋದ್ರಿಂದ ಇವಾಗ ಹೊಲ್ದು ಹಾಕಿರ್ತೀವಿ, ಅದನ್ನ ನೋಡಿಬಿಟ್ಟು ಇದೇ ಡಿಸೈನ್ ಹೊಲ್ಕೊಡಿ ಅಂತ ಕೇಳ್ತಾರೆ. ಹಾಗೆ ಇದೇ ಡಿಸೈನ್ ಜಾಸ್ತಿ ಟ್ರೆಂಡಿಂಗಲ್ಲಿದೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.